ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಗೃಹ ಜ್ಯೋತಿ ಬಗ್ಗೆ ಕೆಲವರಿಗೆ ಡೌಟ್ ಇದೆ. ಕೆಲವರಿಗೆ ಬೆಂಗಳೂರು ಮನೆಗೆ ಹೋಗಿ ಬಂದಿದೀವಿ, ಅಲ್ಲೊಂಥರ ಹೇಳ್ತಾರೆ, ಇಲ್ಲೊಂಥರ ಹೇಳ್ತಾರೆ, ಲಾಸ್ಟ್ ಡೇಟ್ ಯಾವಾಗ ಈ ಗೃಹ ಜ್ಯೋತಿ ವಿಚಾರವಾಗಿ ಅಂತ ಎಲ್ಲ ನನಗೆ ಕಮೆಂಟ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ದೀರಾ. ಹಾಗಾಗಿ ಗೃಹ ಜ್ಯೋತಿ ಬಗ್ಗೆ ಈ ವಿಡಿಯೋದಲ್ಲಿ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ಬಿಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಯಾಕಂದ್ರೆ ಮತ್ತೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ. ನೀವು ಕೇಳಿರೋ ಪ್ರಶ್ನೆಗೆ ಉತ್ತರನೂ ಸಿಗ್ತಾ ಇರತ್ತೆ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ಹೇಳ್ತೀರ. ಸೊ ಇವಾಗ ಗೃಹಲಕ್ಷ್ಮಿ ಯಾವಾಗಿಂದ ಈ ಒಂದು ಪರಿಶೀಲನೆ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೆ ನಿಮ್ಗೆ, ಲಾಸ್ಟ್ ಟೈಮ್ ಈ ಮಂತ್ ಇಂದ ನಾವು ಬಹುಶೇಕಡ ಬಿಲ್ ನ ಕಟ್ಟುವಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಲಾಸ್ಟ್ ಮಂತ್ ವರ್ಗು ನಮ್ಗೇನ್ ಫ್ರೀ ಕರೆಂಟ್ ಸಿಕ್ಕಿತ್ತು. ಇದಾದ್ಮೇಲೆ ನಮ್ಗೆ ಈ ತಿಂಗಳಿಂದ ಫ್ರೀ ಕರೆಂಟ್ ಸಿಗೋದು ಸ್ವಲ್ಪ ಡೌಟ್ ಇದೆ. ಅಂದ್ರೆ ನೆಕ್ಸ್ಟ್ ಮಂತ್ ಬಿಲ್ ಬರುತ್ತೆ. ಈ ತಿಂಗಳದು ನಾವು ನೆಕ್ಸ್ಟ್ ಮಂತ್ ಕಟ್ಟೋದಲ್ವಾ. ಸೊ ಈ ತಿಂಗಳು ಏನಿದೆ ಅದು ನೆಕ್ಸ್ಟ್ ಮಂತ್ ಬಿಲ್ ಬಂದಾಗ ನಾವು ಮೇ ಬಿ ನಾವು ಪೇಮೆಂಟ್ ಮಾಡ್ಬೇಕಾಗತ್ತೆ. ನಾವ್ ಎಷ್ಟು ಯೂಸ್ ಮಾಡಿದೀವಿ, ನಾರ್ಮಲ್ ಆಗಿ ಮೊದಲು ಯಾವ ತರ ಬಿಲ್ ಕಟ್ತಿದೀವಿ ಆ ತರ ಕಟ್ಟುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಲಾಸ್ಟ್ ಮಂತ್ ವರ್ಗುನು ಗೃಹ ಜ್ಯೋತಿ ಇತ್ತು ಅಷ್ಟೇನೆ. ಅದಾದ್ಮೇಲೆ ಈಗ ಸದ್ಯಕ್ಕೆ ಕ್ಲೋಸ್ ಮಾಡಿದೀವಿ ಅಂತ ಹೇಳಿ ಬೆಸ್ಕಾಂ ಅವರು ತಿಳಿಸಿದ್ದಾರೆ. ಸೊ ಇವಾಗ ಈ ಒಂದು ಗೃಹ ಜ್ಯೋತಿಗೆ ಅರ್ಜಿ ಯಾವಾಗ ಪ್ರಾರಂಭ ಅಂತ ಕೇಳಿದ್ರೆ, ಇದಕ್ಕೆ ಗೌರ್ಮೆಂಟ್ ಏನ್ ಹೇಳ್ತು ಅಂತ ಅಂದ್ರೆ, ಬೆಸ್ಕಾಂ ಅವರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ನೀವೆಲ್ಲೂ ಹೋಗ್ಬೇಡಿ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ಜನ ಸ್ವಲ್ಪ ಕನ್ಫ್ಯೂಷನ್ ಗಳನ್ನ ಮಾಡ್ಕೊಂಡು ಬೆಂಗಳೂರನ್ನು ಕರ್ನಾಟಕವನ್ ಮುಂದೆ ಹೋಗಿ ನಾವು ಕೇಳ್ಕೊಂಡ್ ಬಂದ್ವಿ, ನಾವು ಮಾಡಲ್ಲ ಅಂತ ಹೇಳಿದ್ರು ಅಂತ ಹೇಳಿ ನನಗೆ ಒಬ್ರು ಕಮೆಂಟ್ ಕೂಡ ಹಾಕಿದ್ದಾರೆ. ಸೊ ಬರ್ತಾರೆ ಮನೆಗೆ ಅಂತ ಹೇಳಿ ನಾವು ಕಾದ್ವಿ, ಬರ್ಲಿಲ್ಲ, ನಾವ್ ಅಲ್ಲಿಗೆ ಹೋಗಿ ಕೇಳಿದಕ್ಕೆ ಅವ್ರು ಹಂಗಂದ್ರು ಅಂತ ಹೇಳಿದ್ರು. ಎಸ್, ಅದನ್ನೇ ಕ್ಲಿಯರ್ ಆಗಿ ಹೇಳ್ತಾ ಇರೋದು, ಮನೆಗೆ ಬರ್ತಾರೆ, ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಬಿಕಾಸ್ ಇವಾಗ ಏನಾಗಿದೆ ಅಂತ ಅಂದ್ರೆ, ಈ ಗೃಹ ಜ್ಯೋತಿ ಯೋಜನೆದು ಅಮೌಂಟ್ ಅಥವಾ ನೀವು ಏನೇ ಒಂದು ತಗೊಂಡ್ ಹೋದ್ರು ಎಂಡ್ ಆಫ್ ದ ಡೇ ಬೆಸ್ಕಾಂ ಅವರು ಅಥವಾ ಮೆಸ್ಕಾಂ ಅವರು ಬಂದಾಗ ಮೀಟರ್ ನ ಚೆಕ್ ಮಾಡ್ತಾರೆ. ನೀವು ಅಲ್ಲಿಗೆ ಹೋದ್ರೆ ಪ್ರಯೋಜನ ಇಲ್ಲ, ನೀವು ಬಿಲ್ ಎತ್ಕೊಂಡು ಹೋಗ್ಬೋದು, ಬಟ್ ಸ್ಟಿಲ್ ಅವ್ರು ಇಲ್ಲಿ ಮೀಟರ್ ನ ಚೆಕ್ ಮಾಡಿ ಅದೇನಾದ್ರು ಇದೆ ಅದನ್ನ ರೀಸೆಟ್ ಮಾಡಿ ಆ ರೀತಿ ಅವರೊಂದಷ್ಟು ಪ್ರೊಸೀಜರ್ಸ್ ಗಳನ್ನ ಮಾಡ್ತಾರೆ. ನಿಮ್ಮ ಮನೆಗೆ ಬರ್ತಾರೆ, ಕ್ರಾಸ್ ವೆರಿಫೈ ಮಾಡ್ತಾರೆ. ಆಮೇಲೆ ಹೇಳಿದೀನಿ ನಾನು, ಇವಾಗ ನೀವು ಲೀಸ್ ಅಗ್ರಿಮೆಂಟ್ ಇಲ್ಲ ಅಥವಾ ನಿಮ್ದು ರೆಂಟಲ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ, ಇದು ಹಳ್ಳಿ ಭಾಗದಲ್ಲಿ ಮಾತ್ರ, ಸಿಟಿ ಅವ್ರಿಗಲ್ಲ. ಸೊ ಯಾರಲ್ಲಿದ್ದಾರೆ ಅಂತವ್ರ ಹತ್ರ ಲೀಸ್ ಅಗ್ರಿಮೆಂಟ್ ರೆಂಟಲ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ ಓನರ್ದು ಸೈನ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅಫ್ಕೋರ್ಸ್ ನಿಮ್ಮ ಮನೆಗೆ ಬಂದ್ರೇನೆ ಇದೆಲ್ಲ ಪ್ರೊಸೀಜರ್ಸ್ ಗಳು ಆಗುವಂತದ್ದು. ಎಲ್ಲೂ ಹೋಗ್ಬೇಡಿ, ಅವರೇ ಬರ್ತಾರೆ. ಮತ್ತೆ ಲಾಸ್ಟ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಯಾಕಂದ್ರೆ ಇನ್ನು ಶುರು ಆಗ್ಬೇಕಷ್ಟೇನೆ. ಇದು ಗೃಹ ಜ್ಯೋತಿ ಯೋಜನೆದು ಎಲ್ಲ ಸಿದ್ಧತೆನ ಮಾಡ್ಕೊಂತಾ ಇದ್ದಾರೆ. ಬಟ್ ಇನ್ನು ಮೆಸ್ಕಾಂ ಅವರು ಮನೆ ಬಾಗಿಲಿಗೆ ಬಂದಿಲ್ಲ. ಯಾಕಂದ್ರೆ ಇವಾಗ SIR ತುಂಬಾ ಜನ ಬರ್ತಾ ಇರೋದ್ರಿಂದ ಇನ್ನು ನಮ್ಗೆ ಈ ಒಂದು ಗೃಹ ಜ್ಯೋತಿ ಯೋಜನೆದು ಮೆಸ್ಕಾಂ ಅವರು ಇನ್ನ ಮನೆಗೆ ಬಂದಿಲ್ಲ. ಇದಕ್ಕೇನು ಗೌರ್ಮೆಂಟ್ ಎಂಪ್ಲಾಯೀಸ್ ಗಳನ್ನ ಹಾಕ್ತಾರಾ ಅಂತ ಕೇಳಿದ್ರೆ ಇಲ್ಲ, ಇದಕ್ಕೆ ಮೆಸ್ಕಾಂ ಅವರೇ ಬರೋದು. ಯಾಕಂದ್ರೆ ಮೀಟರ್ ಚೆಕ್ ಮಾಡ್ತಾರೆ, ಓನರ್ದು ಸೈನ್ ಹಾಕೊಂತಾರೆ. ಸೊ ಫಾರಂ ಇರುತ್ತೆ, ಅದನ್ನ ಫಿಲ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಇದೆ. ಕೆಲವೊಂದಷ್ಟು ಭಾಗಗಳಲ್ಲಿ ಶುರು ಮಾಡಿದ್ದಾರೆ, ಬಟ್ ಇನ್ನು ಸಿಟಿ ಲೆವೆಲ್ ಅಲ್ಲಿ, ಅಂದ್ರೆ ಈಗ ನಮ್ಮಂತ ಬೆಂಗಳೂರಿಗಾಗಿರ್ಬೋದು, ಕೆಲವೊಂದು ಭಾಗಗಳಿಗೆ ಇನ್ನ ಬಂದಿಲ್ಲ. ಅವರು ಕ್ರಮೇಣವಾಗಿ ನಿಧಾನಕ್ಕೆ ಬರ್ತಾರೆ. ಲಾಸ್ಟ್ ಡೇಟ್ ಏನು ಇಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಗೃಹ ಜ್ಯೋತಿ ವಿಚಾರವಾಗಿ ನಿಮ್ ಬರ್ತಾರೆ, ಕ್ರಾಸ್ ವೆರಿಫೈ ಮಾಡ್ತಾರೆ. ರೆಂಟಲ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್ ಯಾರ ಹತ್ರ ಇಲ್ಲ, ಸ್ಪೆಷಲಿ ಸಿಟಿಯಲ್ಲಿ ಇರೋರು ಹೋಗಿ ಮಾಡಿಸ್ಕೊಂಡು ಬನ್ನಿ. ಇಲ್ಲ ಅಂತಂದ್ರೆ ಹಳ್ಳಿ ಭಾಗದಲ್ಲಿ ಆದ್ರೆ ಓನರ್ದು ಸೈನ್ ಇದ್ರೆ ಸಾಕು ಅಂತ ಕನ್ಸಿಡರೇಷನ್ ಮಾಡಿದ್ದಾರೆ. ಬಟ್ 500 ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ಮಾಡಿಸ್ಬೇಕಲ್ಲ, ಅದು ತೊಂದರೆ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಡಾಕ್ಯುಮೆಂಟ್ ಅಲ್ವಾ, ಸೇಫ್ಟಿನೂ ಆಗುತ್ತೆ. ಆತರ ಯೋಚನೆ ಮಾಡಿದ್ರೆ ಒಂದು ಅಗ್ರಿಮೆಂಟ್ ಮಾಡಿಸಿ ಇಟ್ಕೊಳ್ಳಿ, ನಿಮ್ಗೂ ಸೇಫ್ಟಿ ಇರುತ್ತೆ. ಅಡ್ರೆಸ್ ಪ್ರೂಫ್ ವೆರಿಫಿಕೇಶನ್ಸ್ ಆಗತ್ತವೆಲ್ಲ. ಸೊ ಈ ರೀತಿ ಒಂದು ಗೃಹ ಜ್ಯೋತಿದು ವಿಚಾರ ಇರುವಂತದ್ದು. ಎಲ್ಲೂ ಹೋಗ್ಬೇಡಿ, ಯಾವ್ದು ಅಪ್ಲಿಕೇಶನ್ ಹಾಕ್ಬಿಡಿ. ಆನ್ಲೈನ್ ಅಲ್ಲೂ ಕೂಡ ವೆಬ್ಸೈಟ್ ಆಗ್ಲಿ ಯಾವ್ದಾಗ್ಲಿ ಏನೂ ಓಪನ್ ಇಲ್ಲ. ಫಿಸಿಕಲಿನೇ ಬರ್ತಾರೆ, ಚೆಕ್ ಮಾಡ್ತಾರೆ, ಫಾರಂ ನ ಫಿಲ್ ಮಾಡ್ತಾರೆ. SIR ಹೆಂಗ್ ಮಾಡ್ತಾ ಇದಾರೆ ಅದೇ ರೀತಿ ಗೃಹ ಜ್ಯೋತಿನೂ ಮಾಡ್ತಾರೆ. ಸೊ ಇಷ್ಟೇ ಇರೋದು ಗೃಹ ಜ್ಯೋತಿದು. ಕನ್ಫ್ಯೂಷನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ಪದೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ, ನಿಮ್ಮನೆ ಬಾಗಿಲಿಗೆ ಮೆಸ್ಕಾಮು ಅಥವಾ ನಿಮ್ಗೆ ಏನಿದೆ ಅವರು ಮನೆಗೆ ಬಂದು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದಾರೆ. ನನ್ನ ಅನಿಸಿಕೆ, ನನ್ನ ಒಂದು ತಿಳಿದಿರುವಂತ ಒಂದಷ್ಟು ವಿಚಾರನ ನಿಮ್ಗೆ ಹೇಳಿದೀನಿ. ಇನ್ನೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರ ಖಂಡಿತ ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.